ಹ್ಯಾವ್ ಟು ಮೆನ್ಷನ್ ವಿಜಯ್ ಈಶ್ವರ್, ಇವಾಗ ಟೈಟಲ್ ಸಾಂಗು ಮತ್ತೆ ನಮ್ಮ ಸೂತ್ರಧಾರಿಯ ಇನ್ನೊಂದು ಹಾಡು ಏನ್ ಮಾಡಬೇಕು ಬರ್ದಂತ ವಿಜಯ್ ಈಶ್ವರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಂದು ಒಳ್ಳೆ ಪಾರ್ಟ್ನರ್ ನೀವು ನನಗೆ ಲಿರಿಕ್ಸ್ ಬರೆಯೋದ್ರಲ್ಲಿ, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಸೂತ್ರಧಾರಿ ಸಿನಿಮಾದ ಬಗ್ಗೆ ಹೇಳಿ, ನಿಮ್ಮ ಪಾತ್ರ ಏನು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಯಾಕೆ ಆಕ್ಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು ಫಸ್ಟ್? ಆಕ್ಟಿಂಗ್ ಮಾಡಬೇಕು ಅನ್ನೋದು ಆಕ್ಚುಲಿ ನಮ್ಮ ತಂದೆಯವ್ರ ಕನಸು. ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರು ನನ್ಗೆ ಹೇಳ್ತಾ ಇದ್ರು, ನೀವು ಫಿಲಮ್ ಹೀರೋ ಆಗ್ಬೇಕಂತ. ನಾನು ಒಂದ್ಸಲ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ನೋಡ್ಬಿಟ್ಟು ನಗು ಬಂದ್ಬಿಡ್ತೇನೆ ನನಗೆ, ನಾನು ಯಾವಾಗ ಹೀರೋ ಆಗ್ತೀನಿ ಅಂತ. ಬಟ್ ಅವ್ರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ. ಮೇ 9ನೇ ತಾರೀಕು ನಮ್ಮ ತಂದೆಯವ್ರ ಕನಸು ಆಕ್ಚುಲಿ ಅದು. ಆ್ಯಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಒಬ್ಬ ಅಂಡರ್ ಕವರ್ ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಕಿರಣ್ ಅವರು ಮತ್ತು ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬ ಚೆನ್ನಾಗಿ ಕತೆ ಮಾಡಿ ನನಗೆ ಬಂದು ಕತೆ ನರೇಟ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ. ಮೇನ್ ಒಪ್ಕೊಂಡಿದ್ದು ನಾನು ಬಿಕಾಸ್ ಆಫ್ ನವರಸನ್ ಅವರು. ಯಾಕಂದರೆ ಅವರು ಎಲ್ಲ ಸಿನಿಮಾಗಳನ್ನೂ ಅಷ್ಟು ಅದ್ಧೂರಿಯಾಗಿ ಪ್ರಮೋಟ್ ಮಾಡ್ತಾರೆ, ಅವ್ರದ್ದೇ ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ, ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಬ್ಲಾ ನಾಡಿಸ್ ಅವರು ಕೂಡ ಬಂದಿದ್ರು, ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಜಾಸ್ತಿ ನನಗೆ ಟೇಕ್ಸ್ನ ತಗೊಳಕ್ಕೆ ಬಿಡ್ತಿಲ್ಲ. 1 ಟೇಕ್ 2 ಟೇಕಲ್ಲಿ ಎಲ್ಲ ಟೇಕ್ನ ಓಕೆ ಮಾಡ್ತಾ ಇದ್ರು. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಿ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ, ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗಿ ಸಪೋರ್ಟ್ ಮಾಡೇ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಹೆಜ್ಜೆಗೆ ಚಂದನ್. ಅಂಡ್ ಆಲ್ ದ ವೆರಿ ಬೆಸ್ಟ್. ಈಗ ಪೂರ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇಬ್ರು. ಈಗ ಬಹಳಷ್ಟು ವೋಚರ್ಸ್ ನ ಕೊಡೋದಿದೆ ಸಾಯಿಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ. ಸೊ ವಿತ್ ಯೋರ್ ಪರ್ಮಿಷನ್ ಈಗ ಶರವಣ ಸರ್. ಒಂದೇ ನಿಮಿಷ. ಈಗ ನಮ್ಮ ಚಂದನ್ ಬ್ರೋ ಕೇಳಿದ್ರು ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನ ಅಂತ. ಆಕ್ಚುಲಿ ಏನು ಅಂದ್ರೆ, ನೀವು ಆಕ್ಟಿಂಗ್ ಅನ್ನೋದು ನೀವು ಪ್ರತಿ ಸಾಂಗ್ ಅಲ್ಲಿ ಮಾಡ್ತಿರಲ್ವಾ, ಅದೇ ಬೆಸ್ಟ್ ಆಕ್ಟಿಂಗ್. ಯಾಕಂದ್ರೆ ಆ ಆಕ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ಹೇಳಿದಿನಲ್ಲ, ಸಿಂಗಲ್ ಟೇಕ್ 2 ಟೇಕ್ಸ್ ಅಲ್ಲಿ ನಮ್ಗೆ ಕೆಲಸನೇ ಕಮ್ಮಿ ಮಾಡಿದ್ದೀರಾ. ಅದ್ಭುತವಾದ ಹೇಳಿ. ಮೇ 9 ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ನಾಯಕ ನಟ 100% ಉಟ್ಕೊಂತಾನೆ, ಅದು ಚಂದನ್ ಶೆಟ್ಟಿ ಅವರು ಆಗಿರ್ತಾರೆ. ನಾನ್ ಗ್ಯಾರಂಟಿ ಕೊಡ್ತೇನೆ. ಯಾಕಂದ್ರೆ ಸುಮಾರು 1800 ಸಿನಿಮಾ ಇವೆಂಟ್ಸ್ ಮಾಡಿದೀವಿ ನಾವು, ಎಲ್ಲ ಹೀರೋಗಳ ಜೊತೆನೇ ಇದೀವಿ, ಎಲ್ಲ ಪ್ರತಿಯೊಬ್ಬ ಹೀರೋಗಳು ನಮ್ಗೆ ಸಪೋರ್ಟ್ ಆಗಿದ್ದಾರೆ. ಬಟ್ ನಾನು ಹೇಳ್ತಿಲ್ಲ, ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಚಂದನ್ ಶೆಟ್ಟಿ ಮ್ಯೂಸಿಕ್ ಆಲ್ಬಮ್ ನ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ? ಇಲ್ಲಿ ಇಷ್ಟು ವರ್ಷ ಮಾಡಿದಾರ ಅವರು, ಇಷ್ಟೇನಾ? ಇಷ್ಟು ಜನ ಕೇಳಿಸ್ಕೊತಿದ್ದೀರಾ ಅಂದ್ರೆ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ ಆಲ್ಮೋಸ್ಟ್. ಎಲ್ಲ ಪಬ್ಬಲ್ ಆಗಿರ್ಬೋದು, ಇವತ್ತು ಎಲ್ಲ ಕಡೆ ಚಂದನ್ ಶೆಟ್ಟಿ ಸಾಂಗ್ ಬಿಟ್ರೆ ಯಾವುದು ಮೋಸ್ಟ್ಲಿ ಬರಲ್ಲ. ಪಬ್ಬಲ್ಲಿ ಅಂದ್ರೆ ಚಂದನ್ ಶೆಟ್ಟಿ ಸಾಂಗ್ ಆಲ್ಮೋಸ್ಟ್ ಹಾಕ್ತಾರೆ. ಬಟ್ ನಾವೇನ್ ಕೇಳ್ಕೊತಾ ಇದೀವಿ ಅಂದ್ರೆ, ಇವಾಗ ಅವ್ರದ್ದು ಲಾಂಚಿಂಗ್ ಸಿನಿಮಾ ಇದೆ, ಸೂತ್ರಧಾರಿ ಸಿನಿಮಾ. ಅವರು ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಸೊ ಈ ತರ ಒಬ್ರು ಟ್ಯಾಲೆಂಟ್ ಇರೋರನ್ನ ಬೆಳೆಸ್ಬೇಕು. ತುಂಬಾ ಟ್ಯಾಲೆಂಟ್ ಇದೆ ಅವ್ರ ಹತ್ರ. ಮ್ಯೂಸಿಕ್ ಅಷ್ಟೇ ಅಲ್ಲ, ಆಕ್ಟಿಂಗ್ ವೈಸ್ ಆಗಿರ್ಬೋದು. ಸೊ ಅವ್ರ ಹತ್ರ ಕೆಲಸ ಮಾಡಿ ತುಂಬಾ ಇಷ್ಟ ಆಯ್ತು. ಸೊ ಇದೊಂದು ನಿಮ್ಗೆ ಒಳ್ಳೆ ಗೆಲುವಾಗಿದೆ, ಒಳ್ಳೇದಾಗ್ಲಿ. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ, ಹೌದಾ? ಆ್ಯಂಡ್ ಬುಕ್ ಮೈ ಶೋ ಅಲ್ಲಿ ಸೂತ್ರಧಾರಿ ಸಿನಿಮಾಗೆ ಇಂಟ್ರೆಸ್ಟ್ ಬಟನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆನಾ? ಮೇ 9ನೇ ತಾರೀಕು ಸೂತ್ರಧಾರಿ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ಸ್ ಟು ಮಂತ್ರಿ ಮಾಲ್. ಇವತ್ತು ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ ಅಂದರೆ ಈ ಒಂದು ವೆನ್ಯೂನೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಮಂತ್ರಿ ಮಾಲ್. ಆ್ಯಂಡ್ ಥ್ಯಾಂಕ್ಸ್ ಟು ಸಾಯಿ ಗೋಲ್ಡ್ ಪ್ಯಾಲೇಸ್. ಥ್ಯಾಂಕ್ ಯು.